ಯುಗಾದಿ ಹಬ್ಬದ ಮರುದಿನವೇ ಆಚರಿಸುವ ಹೊಸತೊಡಕಿನ ಸಂಭ್ರಮ ಮಾರ್ಚ್ 31 ಸೋಮವಾರ ಆಗಿದ್ದ ಕಾರಣ ಹೆಚ್ಚಿನವರು ನಾನ್ ವೆಜ್ ತಿನ್ನದ ಹಿನ್ನೆಲೆ ಮಂಗಳವಾರಕ್ಕೆ ಮುಂದೂಡಲಾಗಿತ್ತು. ಹೀಗಾಗಿ ಇಂದು ವರ್ಷತೊಡಕಿನ ಸಂಭ್ರಮ ಮನೆ ಮಾಡಿದ್ದು ರಾಜ್ಯಾದ್ಯಂತ ಮಾಂಸದ ಅಂಗಡಿಗಳಲ್ಲಿ ರಶ್ ಕಂಡು ಬಂದಿದೆ. ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲೂ ಮುಂಜಾನೆಯಿಂದಲೇ ಜನರು ಚಿಕನ್, ಮಟನ್, ಫಿಶ್ ಖರೀದಿಯಲ್ಲಿ ಮುಗಿಬಿದ್ದಿದ್ದು ವಿವಿಧ ಮಾಂಸಗಳನ್ನು ತಂದು ಬಗೆ ಬಗೆಯ ಅಡುಗೆ ಮಾಡಿ ಸವಿಯುತ್ತಾರೆ. ಕೆಲವರು ನೆಂಟರಿಷ್ಟರನ್ನು ಆಹ್ವಾನಿಸಿ ಭರ್ಜರಿ ಭೋಜನ ನೀಡುತ್ತಾರೆ. ಹೀಗಾಗಿ ಹೊಸತೊಡಕಿನ ದಿನ ಮಾಂಸದ ಬೆಲೆ ಹೆಚ್ಚಾಗಿರುತ್ತದೆ. ಯುಗಾದಿ ಎಷ್ಟು ಮುಖ್ಯವೋ ಹೊಸತೊಡಕು ಸಹ ಅಷ್ಟೇ ಮುಖ್ಯವಾದ ಹಬ್ಬವಾಗಿದೆ. ವರ್ಷದೊಡಕು, ವರ್ಷ ದುಡುಕು ಹೀಗೆ ಹಲವು ಹೆಸರುಗಳಿಂದ ಈ ದಿನವನ್ನ ಕರೆಯಲಾಗುತ್ತದೆ. ಇದು ಯುಗಾದಿಯ ಮರುದಿನ ವಿಭಿನ್ನ ರೀತಿಯ ಮಾಂಸಾಹಾರ ಖಾದ್ಯಗಳನ್ನು ತಯಾರಿಸಿ ತಿನ್ನುವ ಹಬ್ಬವಾಗಿದೆ. ವಿಶೇಷವಾಗಿ ಒಕ್ಕಲಿಗ ಸಮುದಾಯ ಅಥವಾ ಗೌಡ ಸಮುದಾಯದವರು ವರ್ಷತೊಡಕನ್ನ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮಂಡ್ಯ, ಮೈಸೂರು ಭಾಗಗಳಲ್ಲಿ ವರ್ಷತೊಡಕು ಎಂದೇ ಹಣವನ್ನ ಮೀಸಲಿಡಲಾಗುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಗುಡ್ಡೆ ಹಾಕಿ ಮಾಂಸವನ್ನ ಮಾರಾಟ ಮಾಡಲಾಗುತ್ತದೆ. ಇದಕ್ಕಾಗಿ ವಿಶೇಷವಾಗಿ ಯುಗಾದಿ ಚೀಟಿ ಸಹ ನಡೆಯುತ್ತದೆ.